ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ 1:17. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನಮ್ಮ ದೇವರು ನಂಬಿಕೆಯನ್ನು ಘನಪಡಿಸುವಂಥವರು. ನಮ್ಮ ನಂಬಿಕೆಯೇ ಲೋಕವನ್ನು ಜಯಿಸುವಂಥ ಜಯವಾಗಿದೆ ಎಂದು ಸತ್ಯವೇದ ಹೇಳುತ್ತದೆ. ವಿಧವೆಯಾದ ರೂತಳು ಇಸ್ರಾಯೇಲರ ದೇವರನ್ನು ವಿಶ್ವಾಸಿಸಿದಳು. ಅವಳಿಗೆ ದೇವರು ಬೋವಚನ ಮೂಲಕ ಒಳ್ಳೆ ಭವಿಷ್ಯವನ್ನು ಅನುಗ್ರಹಿಸಿದನು. ಹಾಗಾಗಿ ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಯೇಸು ಇದ್ದಾರೆ. ಎಲ್ಲಿ ಅವಮಾನವೋ ಅಥವಾ ಸಂದೇಹವೋ ಅಲ್ಲಿ ಸೈತಾನನಿದ್ದಾನೆ. ಹೇಗೆಂದರೆ ನಂಬಿಕೆಯನ್ನು ಹುಟ್ಟಿಸುವವರು ಯೇಸು ಕ್ರಿಸ್ತನು, ಸಂದೇಹವನ್ನು ಹುಟ್ಟಿಸುವವನು ಸೈತಾನನು. ಅವನು ಆದಿಯಲ್ಲಿಯೇ ಆದಾಮ ಅವ್ವರಿಗೆ ಸಂದೇಹವನ್ನುಂಟು ಮಾಡಿನೇ ಅವರನ್ನು ವಂಚಿಸಿದನು. ದೇವರ ಮಕ್ಕಳೇ, ನಿಮ್ಮ ಕುಟುಂಬದ ಜೀವಿತದಲ್ಲೂ, ಕೆಲಸದಲ್ಲೂ, ಮಕ್ಕಳ ವಿದ್ಯಾಭ್ಯಾಸದಲ್ಲೂ, ಮದುವೆ ಕಾರ್ಯಗಳಲ್ಲೂ, ಯಾವ ಪರಿಸ್ಥಿತಿಗಳಲ್ಲಿಯೂ ನಿಮ್ಮ ನಂಬಿಕೆ ಯೇಸು ಕ್ರಿಸ್ತನ ಮೇಲೆಯೇ ಇರಲಿ. ನಂಬಿಕೆಯಿಂದಲೇ ರೋಗದಿಂದ ಬಿಡುಗಡೆ ಹೊಂದಿದರು. ನಂಬಿಕೆಯಿಂದಲೇ ಏಬೇಲನು ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ನಂಬಿಕೆಯಿಂದಲೇ ಅನೋಕನು ಮರಣವನ್ನು ಅನುಭವಿಸದೆ ಹಾಗೆಯೇ ಒಯ್ಯಲ್ಪಟ್ಟನು. ನಂಬಿಕೆಯಿಂದಲೇ ನೋಹನು ನಾವೆಯನ್ನು ಕಟ್ಟಿ ತನ್ನ ಕುಟುಂಬದವರನ್ನು ಕಾಪಾಡಿದನು. ನಂಬಿಕೆಯಿಂದಲೇ ಅಬ್ರಹಾಮನು ತಾನು ಬಾಧ್ಯವಾಗಿ ಹೊಂದಬೇಕಾದಂಥ ಸ್ಥಳಕ್ಕೆ ಹೊರಟು ಹೋಗಲು ಕರೆಯಲ್ಪಟ್ಟಾಗ ವಿಧೇಯನಾಗಿ ತಾನು ಹೋಗಬೇಕಾದ ಸ್ಥಳ ಯಾವುದೆಂದು ತಿಳಿಯದೆ ಹೋದನು. ನಂಬಿಕೆಯಿಂದಲೇ ಅವನಿಗೆ ವಾಗ್ದಾನ ಮಾಡಿದ ದೇಶವನ್ನು ಸ್ವತಂತ್ರಿಸಿಕೊಂಡನು. ಹೀಗೆ ಹೇಳಿಕೊಂಡೇ ಹೋಗಬಹುದು. ಆದ ಕಾರಣ ನೀವು ನಂಬುವುದಾದರೆ ಅದು ಆಗುವುದು. ನಂಬುವವನಿಗೆ ಎಲ್ಲ ಸಾಧ್ಯ ಎಂದು ವಾಕ್ಯದ ಪ್ರಕಾರ ಯೇಸುವನ್ನು ಪೂರ್ಣ ಹೃದಯದಿಂದ ನಂಬೋಣ. ಎಲ್ಲ ಒಳ್ಳೆ ಕಾರ್ಯಗಳನ್ನು ಹೊಂದಿಕೊಳ್ಳೋಣ. ದೇವರು ತಾನೇ ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.